ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಭಾಗ್ಯಗೆ ಕುಸುಮವರು ಪೂಜೆ ವಿಷಯ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಭಾಗ್ಯ ಆ ಒಂದು EMI ಕಟ್ಟೋ ವಿಷಯನ ಅತ್ತೆಗೆ ಹೇಳ್ತಾಳ. ಜೊತೆಗೆ ಈ ಕಡೆ ತಾಂಡವ್ ಗುಟ್ಟು ಮಹೇಶನ್ ಕೈಲಿದೆ. ಆ ಮಹೇಶನ್ ಕೈಲಿರೋ ಗುಟ್ಟು ತಾಂಡವ್ ಕೈಗೆ ಬಂದು ಮತ್ತೆ ಸೇರತ್ತಾ. ಈ ಕಡೆ ಬಾಬಾ ಕೊಟ್ಟ ಎಚ್ಚರಿಕೆ ಏನು ಇದೆಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏನಪ್ಪ ಆಗ್ತದ ಇಲ್ಲಿ ಅಂತ ಅನ್ಕೋತಿದ್ರ ಖಂಡಿತ ನಮಗೂ ಕೂಡ ಹಾಗೆ ಅನ್ನಿಸ್ತದೆ. ಈ ಕಡೆ ತಾಂಡವ್ ಆಟಾಟೋಪ ಜಾಸ್ತಿ ಆಗದ. ಈ ಕಡೆ ಶ್ರೇಷ್ಠ ಹೇಳ್ಕೊಟ್ಟಿದ್ದ ತಡ. ಹೌದು, ನನ್ನಮ್ಮಂಗೆ ನನ್ನ ಮತ್ತು ಭಾಗ್ಯ ನಡುವೆ ಯಾರು ಹೆಚ್ಚು ಅನ್ನೋದು ಗೊತ್ತಾಗಬೇಕು. ನನ್ನಮ್ಮ ಮತ್ತು ಭಾಗ್ಯನ ಯಾವುದೇ ಕಾರಣಕ್ಕೂ ಜೊತೆಲಿರೋದು ನಾನು ಬಿಡೋದಿಲ್ಲ. ಇಬ್ಬರ ನಡುವೆ ಬೆರಕು ತಂದೆ ತರ್ತೀನಿ. ನಮ್ಮಮ್ಮಂಗೆ ಅರ್ಥ ಆಗಬೇಕು. ಇದು ಎಲ್ಲ ಅರ್ಥ ಆಗಬೇಕು ಅಂದರೆ ಖಂಡಿತ ನಾನು ಯಾವುದೇ ರೀತಿ ದುಡ್ಡನ್ನು ಅವ್ರಿಗೆ ಕೊಡಬಾರ್ದು. ಕೊಟ್ಟರೆ ಅವ್ರಿಗೆ ಎಲ್ಲಿ ನನ್ನ ಬೆಲೆ ಗೊತ್ತಾಗುತ್ತೆ. EMIನ ಕೂಡ ನಾನು ಕಟ್ಟೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾನೆ ತಾಂಡವ್. ಜೊತೆಗೆ ಈ ಕಡೆ EMI ಫೋನ್ ಮಾಡಿದಾಗಲೂ ಕೂಡ ನಾನು EMI ಕಟ್ಟೋದಿಲ್ಲ, ಇನ್ನೊಂದು ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ಅವರೇ ಇನ್ನು ಮುಂದೆ EMI ಪೇ ಮಾಡ್ತಾರೆ ಅಂತ ತಾಂಡವ್ ಹೇಳ್ತಾನೆ. ಏನಪ್ಪ ಇದು ಶ್ರೇಷ್ಠಾಗಂತೂ ಫುಲ್ ಖುಷಿ ಆಗಿಬಿಡತ್ತೆ. ಅವಳಿಗೆ ತಾಂಡವಿಂದ ಇರೋದೇ ಆ ಇಂಟೆನ್ಷನ್, ಅವರ ಮನೆಯವ್ರನ್ನ ಕಡೆಗಣಿಸ್ಬೇಕು, ಅವನಿಗೆ ಅವಳು ಹತ್ರ ಆಗಬೇಕು, ಮದುವೆ ಆಗಿ ಅವ್ರ ಮನೆಗೆ ಹೋಗಬೇಕು, ಜೊತೆಯಲ್ಲಿ ಅವರನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಅವಳು ಹೇಗೆ ಬಯಸಿದ್ಲೋ ತಾಂಡವ್ ಕೂಡ ಅದೇ ರೀತಿ ನಡ್ಕೋತಾನೆ. ನಂತರ ಈ ಕಡೆ ಮನೆಯವ್ರನ್ನೆಲ್ಲ ಸಂಭಾಳಿಸ್ತಾ ಸ್ಕೂಲ್ಗೆ ಹೋಗ್ತಾ ಇರೋ ಭಾಗ್ಯಗೆ ಮತ್ತೊಂದು ಶಾಕ್ ಆದಿದೆ. ಈ ಕಡೆ ಮಗಳ ಜೊತೆ ಖುಷಿಯಿಂದ ಇವತ್ತು ಕನಿಕಾ ಮೇಡಮ್ ತೊಂದರೆ ಕೊಡಲೇ ಇಲ್ಲ, ಇನ್ನು ಮುಂದೆ ನಮ್ಗೆ ಅವ್ರು ಯಾವುದೇ ರೀತಿ ತೊಂದರೆ ಕೊಡಲ್ಲ ಮಗಳ. ಇಷ್ಟು ದಿನ ನಾವು ಏನಾಗುತ್ತೋ ಏನೋ ಅಂತ ಭಯದಲ್ಲಿರಬೇಕಿತ್ತು. ಇವತ್ತು ನೋಡು ಕ್ಲಾಸ್ ಎಷ್ಟು ನೈಸಾಗಿ ಮುಗೀತು. ಇನ್ನು ಮುಂದೆ ಇದೇ ರೀತಿ ಇರುತ್ತೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಬರ್ತಿದ್ರೆ ಈ ಕಡೆ ಭಾಗ್ಯಗೆ ತಾಂಡವ್ ಕಡೆಯಿಂದ ಕಾಲ್ ಬರಲ್ಲ. ತಾಂಡವ್ ಯಾರಿಗೆ ಹೇಳಿದ್ನೋ EMI ವಿಷಯವಾಗಿ ಆ EMI ಕಟ್ಟಿಸ್ಕೊಳ್ಳೋರು ಭಾಗ್ಯಗೆ ಕಾಲ್ ಮಾಡ್ತಾರೆ. ಈ ಕಡೆ ಕಾಲ್ ಮಾಡ್ತಿದ್ದಾಗ ನೀವು EMI ಪೇ ಮಾಡಬೇಕು ಅಂತ ಹೇಳ್ತಾರೆ. ಏನಿದು EMI ಅಂದಾಗ ಮನೆ ಲೋನ್ ಕಟ್ಟಬೇಕು ಅಂದಾಗ ಅದನ್ನು ನಮ್ಮ ಯಜಮಾನ್ರು ಕಟ್ತಿದ್ರು ಅಂತ ಹೇಳೋಕ್ಕೂ ಮುನ್ನ ಅವಳಿಗೆ ತಾಂಡವ್ ಹೇಳಿದ ಕೆಲವು ಮಾತುಗಳು ನೆನಪಾಗ್ಬಿಡತ್ತೆ. ನಿನಗೂ ನಿಮ್ಮ ಅತ್ತೆಗೂ ಆ ಮನೇನ ಬಿಟ್ಕೊಂಡಿದ್ದೀನಿ, ಇನ್ನು ಏನೇ ಇದ್ದರೂ ಅದನ್ನು ನಿಮ್ಮ ಮನೆ ಇತ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಆ ಮನೆಗೆ ಯಾವತ್ತೂ ಕೂಡ ತಿರುಗಿ ನೋಡೋದಿಲ್ಲ ಅನ್ನೋ ಮಾತುಗಳು. ಈ ಮಾತುಗಳನ್ನ ನೆನಪಾಗಿದೆ ಅವನ ಮಾತುಗಳು ಹಾಗೆ ಹೋಗುತ್ತೆ. ಆ ಕಡೆಯಿಂದ EMI ಕಟ್ಟೋರು ನಿಮ್ಗೆ ಯಜಮಾನ್ರು ತಾಂಡವ್ರಿಗೆ ಫೋನ್ ಮಾಡಿದ್ವಿ, ಅವರು ಈ ನಂಬರ್ ಕೊಟ್ಟರು, ಈ ನಂಬರ್ಗೆ ಫೋನ್ ಮಾಡಿ ಕೇಳಿ EMI ಕಟ್ತಾರೆ ಅಂತ, ಆದಷ್ಟು ಬೇಗ ಕಟ್ಬಿಡಿ ಮೇಡಮ್ ಅಂತ ಹೇಳ್ತಾರೆ. ಎಷ್ಟು EMI ಅಂತ ಕೇಳಿದ್ದಕ್ಕೆ 45,000 ಹೇಳ್ತಾರೆ. ಅದನ್ನು ಕೇಳಿದ್ದೆ ಪ್ಯಾನಿಕ್ ಆಗಿಬಿಡ್ತಾಳೆ ಭಾಗ್ಯ. ಮತ್ತೆ ನಮ್ಮ ಹತ್ರ ಕಾಲ್ ಮಾಡಿಸ್ಕೋಬೇಡಿ ಕಟ್ಟಿ ಅಂತ ಹೇಳಿ ಫೋನ್ ಇಟ್ಟರೆ ಈ ಕಡೆ ಎಲ್ಲಿಂದ ಕಟ್ಟೋದು, ಅತ್ತೆ ಮನೆ ಸಂಭಾಳಿಸೋಕೆ ಅಂತ 30,000 ಕೊಟ್ಟಿದ್ದಾರೆ. ಏನಪ್ಪ ಮಾಡಲಿ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ತಾಂಡವೇ ಕಾಲ್ ಮಾಡ್ತಾನೆ. ತಾಂಡವ್ ಕಾಲ್ ಮಾಡ್ತಿದ್ದಾಗೆ ಖುಷಿ ಆಗಿಬಿಡುತ್ತೆ ಭಾಗ್ಯಗೆ. ಈ ಕಡೆ ರೀ ಹೇಗಿದ್ದೀರಾ, ಎಲ್ಲಿದ್ದೀರಾ, ಮನೆಗೆ ಬರ್ತಿದ್ದೀರಾ, ಅದಕ್ಕೆ ಫೋನ್ ಮಾಡಿದ್ರೆ ಊಟ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ ಅಲ್ವಾ, ಯಾವುದೇ ತೊಂದರೆ ಇಲ್ಲ ಅಲ್ವಾ ಅಂತ ಗಂಡನ ಕಾಳಜಿ ಮಾಡೋಕ್ಕೆ ಮುಂದಾಗ್ಬಿಡ್ತಾಳೆ. ಮಾತು ನಿಲ್ಲಿಸು, ಹಲೋ ಅಂತ ಹೇಳಿದೆ ಸಮಯ, ಇಷ್ಟುದ ಪುರಾಣ ಕೊಯ್ತಿದ್ಯಾ, ನಾನು ಯಾಕೆ ಕಾಲ್ ಮಾಡಿದೆ ಗೊತ್ತಾ, EMI ನನಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ. ನನಗೆ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಆ ಟಾರ್ಚರ್ಲೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಇರಿಟೇಟ್ ಆಗ್ತದೆ. EMI ಕಾಲ್ ಮಾಡ್ತಾರೆ, ಮತ್ತೆ ನನಗೆ ಅವ್ರು ಕಾಲ್ ಮಾಡಬಾರ್ದು, EMIನ ಕಟ್ಬಿಡು ಅಂತ ಹೇಳ್ತಾರೆ. ಇದು ತನಕ ನೀವೇ ಅಲ್ವಾ ಕಟ್ತಾ ಇದ್ದಿದ್ದು ಅಂತ ಭಾಗ್ಯ ಕೇಳಿದೈತೆ. ಇದು ತನಕ ಕಟ್ತಿದ್ದೆ, ನಿನಗೂ ನಿಮ್ಮ ಅತ್ತೆಗೂ ಆ ಮನೆ ಬಿಟ್ಕೊಟ್ಟಿದ್ದೀನಲ್ವಾ, ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿ ಕಟ್ಟಿರೋ ಮನೆ, ಆ ಮನೆಗೆ ಲೋನ್ ಇದೆ, ಆ ಲೋನ್ನ ಇನ್ನೂ ನೀನು ತೀರಿಸ್ಬಿಡು. ನೀನು ನಿಮ್ಮ ಅತ್ತೆ ಮನೆ, ಅದು ಆ ಮನೆಯಿಂದ ಆಚೆ ಬಂದಾಯಿತು, ಇನ್ನು ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಇನ್ನೊಮ್ಮೆ ನನಗೆ EMI ಕಾಲ್ ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಭಾಗ್ಯ ಏನು ಮಾಡೋದು, ಇವರು ಈ ರೀತಿ ಹೇಳಿಬಿಟ್ರಲ್ಲ, ಅತ್ತೆ ಕೊಟ್ಟಿರೋ 30,000ದಲ್ಲಿ ಇದೆಲ್ಲ ಸಂಭಾಳಿಸೋಕ್ಕಾಗತ್ತಾ, 45,000 EMI ಹೇಗಪ್ಪ ಕಟ್ಟೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾಳೆ. ಈ ಕಡೆ ಮಗಳು ತನ್ವಿ ಏನು ಅಂತ ಕೇಳಿದ್ರು ಕೂಡ ಭಾಗ್ಯ ಏನು ಅಂತ ಹೇಳೋದೇ ಇಲ್ಲ. ಈ ಕಡೆ ಅತ್ತೆ ಕುಸುಮ ಹಾಗೆ ಅಮ್ಮ ಸುನಂದ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾರೆ. ಈ ಕಡೆ ನನ್ನ ಮಗ ಒಳ್ಳೆ ಬುದ್ಧಿ ಬಂದು ಒಂದು ತಪ್ಪು ಅರಿವಾಗಿ ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಗಂಡ ಹೆಂಡತಿ ಚೆನ್ನಾಗಿರುವಂಗೆ ಮಾಡು ಅಂತ ಕೇಳ್ಕೊತಾರೆ. ಇದರಿಂದ ಸುನಂದ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಬೀತಿ ಅಮ್ಮ ನೀವು ಈ ರೀತಿ ಹೇಳಿದ್ರಲ್ವ, ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಫೈನಲಿ ನಿಮಗೆ ವಿಷಯ ಅರ್ಥ ಆಯ್ತಲ್ಲ, ಮಗ ಮನೆ ಬರಬೇಕು ಅನ್ನಿಸ್ತಲ್ಲ ಅಂದಾಗ ನನಗೆ ನನ್ನ ಮಗ ಮನೆಗೆ ಬರಬೇಕು ಅಂತ ಅನಿಸಲ್ವ ಸುನಂದ್ ಅವರೇ, ನನ್ನ ಮಗ ಕೂಡ ನನ್ನ ಮನೆಗೆ ಬರಬೇಕು, ಮನೆ ಚೆನ್ನಾಗಿರಬೇಕು, ಅವನ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರಬೇಕು ಅಂತ. ಆದರೆ ಅವ್ನು ತಪ್ಪು ಮಾಡಿದ್ದಾರೆ, ಆ ತಪ್ಪು ಅರ್ಥ ಆಗಬೇಕು. ಆ ತಪ್ಪು ಅರ್ಥ ಆದರೆ ಮನೆಗೆ ಬಂದರೆ ಏನು ಯೂಸ್, ಅವನಿಗೆ ತಪ್ಪು ಅರ್ಥ ಆಗಿ ಮನೆಗೆ ಬರಲಿ ಅಂತಲೇ ದೇವ್ರ ಹತ್ರ ಕೇಳ್ಕೊಂಡಿದ್ದು ಅಂತ ಹೇಳ್ತಾರೆ. ನಂತರ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಆ ಕಡೆ ತಾಂಡವ್ಗೆ ಮಹೇಶ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ
ಈ ಕಡೆ ನನಗೆ ಕಾಲ್ ಮಾಡಿದೆ ಅಂತ ಕೇಳ್ತಿದ್ರೆ, ಏನಪ್ಪ ಐಡಲ್ ಫಾದರ್ ನಾನು, ನಿನ್ಗೆ ಎಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ, ಅವತ್ತು ನಾನೇ ಅಲ್ವಾ ನಿನ್ನ ನೆರವಾಗಿದ್ದು, ಈಗ ನೋಡಿದ್ರೆ ಯಾಕೆ ಕಾಲ್ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ಯಲ್ಲ, ಸ್ವಲ್ಪ ದುಡ್ಡು ಬೇಕಿತ್ತು ಅಂದಾಗ ನಾನೇ ನಿಂಗೆ ದುಡ್ಡು ಕೊಡಬೇಕು, ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋದಿಲ್ಲ ಅಂದಾಗ, ಹೌದಾ ದುಡ್ಡು ಕೊಡಲ್ವಾ, ಸರಿ ಆಯಿತು, ನಿಂದು ಯಾವುದೋ ಒಂದು ಸೀಕ್ರೆಟ್ ನನ್ನ ಹತ್ರ ಇದೆ, ಅದೇ ನಿನ್ನ ಹುಡುಗಿ ವಿಡಿಯೋ, ಆ ಸೀಕ್ರೆಟ್ ರಿವೀಲ್ ಆಗುತ್ತೆ ಅಂದ ತಕ್ಷಣ ಈ ಕಡೆ ಪ್ಯಾನಿಕ್ ಆಗ್ತಾನೆ. ಏನೋ ಡ್ರಾಮಾ ಮಾಡ್ತಿದ್ಯಾ, ಸುಳ್ಳು ಹೇಳಿಬಿಟ್ಟು ಎದುರಿಸ್ತಿದ್ಯಾ, ನೀನು ಯಾವ ಹೆದರಿಕೆಗೂ ನಾನು ಬಗ್ಗೋದಿಲ್ಲ ಅಂತ ಫೋನ್ ಇಟ್ಬಿಡ್ತಾನೆ ತಾಂಡವ್. ಈ ಕಡೆ ಏನಪ್ಪ ಇದು ಬಗ್ತಾನೆ ಇಲ್ವಲ್ಲ ಅಂತ ಮಹೇಶ್ ಅನ್ಕೋತಿದ್ರೆ, ಈ ಕಡೆ ಶ್ರೇಷ್ಠ ಏನು ಮಾಡಿದ್ಯಾ ನೀನು, ಆ ಕಳ್ಳನ್ನು ಮಹೇಶ್ನ ಕಳಿಸಿದ್ಯಾ, ನಿನ್ಗೆ ಯಾರು ಕಳ್ಳ ಸಿಗ್ಲಿಲ್ವಾ ಫೋನ್ ಕದಿಯೋದಕ್ಕೆ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ತಾಂಡವ್ ನೀನು, ನಾನು ಯಾಕೆ ಮಹೇಶನ್ ಕಳಿಸ್ಲಿ, ನಾನು ಯಾವುದೇ ಮಹೇಶನ್ ಕಳಿಸಿಲ್ಲ ಅಂದಾಗ ಮತ್ತೆ ಅವ್ನು ನೋಡಿದ್ರೆ ಕಳಿಸಿದ್ದೆ ನಾವು ಕದ್ದಿದ್ದೆ ನಾವು ಅಂದಮೇಲೆ ವೀಡಿಯೋ ನನ್ನ ಹತ್ರ ಇಲ್ಲದೇ ಇರುತ್ತಾ ಅಂತ ತಾನೇ ಅಂದಾಗ, ಆದರೆ ನಾನು ಸುಂದರಿ ಸಹಾಯ ತೊಗೊಂಡಿದ್ದೆ ಅಂದಾಗ, ಏನು ಮಾಡ್ತಿದ್ದೀಯ ಶ್ರೇಷ್ಠ, ನೀನು ಮಾಡಿದ ಕೆಲಸ ಏನು, ಯಾವ ಕಳ್ಳ ಗೊತ್ತಿರಲಿಲ್ವಾ ನಿನಗೆ, ಬೇರೆ ಕಳ್ಳಂಗೆ ಹೇಳಬೇಕಿತ್ತು ನೀನು ಅಂದಾಗ, ಏನು ಮಾತಾಡ್ತಿದ್ಯಾ ತಾಂಡವ್ ನೀನು, ನನಗೇನು ಇರಿ ಬೇಡ ಸಿಟಿಲೆಲ್ಲ ಇರೋ ಕಳ್ಳರು ಗೊತ್ತಿದ್ದಾರೆ, ನಾನು ಕಳ್ಳರು ಗ್ಯಾಂಗ್ ಅಂತ ಹೇಳ್ತಿದ್ಯಲ್ಲ ನೀನು, ನನಗದೆಲ್ಲ ಗೊತ್ತಿಲ್ಲ, ಸಹಾಯ ತೊಗೊಂಡೆ ನಿಂಗೆ ಬೇಕಿತ್ತು ಮಾಡಿದೆ ಅಷ್ಟೇ ಅಂತ ಹೇಳ್ತಿದ್ರೆ, ಮತ್ತು ಈಗ ವಿಡಿಯೋ ಇದೆ ಅಂತದ, ನಿಂಗೆ ಏನು ಮಾಡೋದು, ದುಡ್ಡು ಕೇಳ್ತಿದ್ದಾನೆ ಅಂತ ಕೇಳಿದಾಗ, ಅಯ್ಯೋ ಆ ಸುಂದರಿಗೆ ಅಷ್ಟೆಲ್ಲ ಬುದ್ಧಿ ಇದೆಯಾ, ವೀಡಿಯೋನ ಸೇಫ್ ಮಾಡಿ ಇಟ್ಕೊಳ್ಳೋಷ್ಟು, ಸುಮ್ಮನೆ ನಿನ್ನನ್ನು ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ಆ ರೀತಿ ಎದುರಿಸ್ತಿದ್ದಾರೆ, ಸುಮ್ಮನೆ ತಲೆ ಕೆಡಿಸ್ಕೊಂಡು ಹೆದರ್ಕೋಬೇಡ, ಆ ರೀತಿ ಏನೂ ಇರೋದಿಲ್ಲ ಅಂದಾಗ, ಹೌದು ನೀನು ಹೇಳಿದ್ದು ಸತ್ಯ ಅಂತ ಅನ್ಕೋತಾನೆ ತಾಂಡವ್. ಮತ್ತು ಈ ಕಡೆ ಊಟ ಮಾಡ್ತಿರ್ತಾರೆ ಇಬ್ಬರು ಕೂಡ. ಆಗ ಶ್ರೇಷ್ಠ ಅಮ್ಮ ಕಾಲ್ ಮಾಡ್ತಾರೆ, ಪುರೋಹಿತರ ಹತ್ರ ಹೋಗಿದ್ವಿ ಈ ಕಡೆ, ಹುಣ್ಣಿಮೆ ಒಳ್ಳೆಯ ದಿನ, ಅವತ್ತು ನಿಮಗೆ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂತದಾಗ ಈ ಕಡೆ ಶ್ರೇಷ್ಠ ಖುಷಿ ಆಗ್ತದೆ. ಮಹೇಶ್ ಅವ್ರಿಗೂ ಸುಂದರಿಗೂ ಕಾಲ್ ಮಾಡಿ ಹೇಳ್ತೀವಿ ಅಂದಾಗ, ನೀನೇನು ತೊಂದರೆ ತೊಗೋಬೇಡಮ್ಮ, ನಾನೇ ಮಾಡ್ತೀನಿ ಅಂದಾಗ, ನೀನೇ ಏನು ಮಾಡಬೇಕಾಗಿಲ್ಲ, ನಾವು ವಿಷಯ ತಿಳಿಸ್ತೀವಿ, ನೀನೇ ಆಯ್ಕೆ ಮಾಡ್ಕೊಂಡಿರೋ ಜೀವನ, ಆಮೇಲೆ ಏನಾದರೂ ಮಾಡ್ಕೊಂಡು ನಿನ್ನ ಜೀವನ ನಿನ್ನಿಷ್ಟ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ತಾಂಡವ್ಗೆ ಗಾಬರಿ ಆಗ್ತದೆ. ಅಮ್ಮ ಕಾಲ್ ಮಾಡಿದ್ರು, ನಿಂದು ನಂದು ಹುಣ್ಣಿಮೆ ದಿನ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಾಗೆ ಪ್ಯಾನಿಕ್ ಆಗ್ತದಾನೆ. ಯಾಕೆ ತಾಂಡವ್ ಈ ರೀತಿ ಮುಖ ಮಾಡ್ಕೋತಿದ್ಯಾ, ಯಾಕಂದ್ರೆ ನಿನ್ಗೆ ಈಗ ಮದುವೆ ಪ್ರಾಬ್ಲಮ್ ಏನಿಲ್ಲ ಅಲ್ವಾ, ಆ ರೀತಿ ಏನಾದರೂ ವಿಷಯ ಇದ್ದರೆ ನೋಡ್ತಾರೋ, ಯಾವುದೇ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾಳೆ, ಹೆದರಿಸ್ತಿದ್ದಾಳೆ. ಈ ಕಡೆ ತಾಂಡವ್ ಆ ರೀತಿ ಏನಿಲ್ಲ ಅಂತ ಅನ್ಕೋತಿದ್ದಾನೆ. ಈ ಕಡೆ ಪೂಜಾ ನನಗೆ ಫೋನ್ ಬೇಕೇ ಬೇಕು, ಯಾಕಂದರೆ ಅಲ್ಲಿ ಇಂಪಾರ್ಟೆಂಟ್ ವಿಷಯ ಇದೆ, ಆ ಫೋನ್ ನನಗೆ ಸಿಗಲೇಬೇಕು ಅಂತ ಅನ್ಕೋತಿದ್ದಾಳೆ. ಆ ಫೋನ್ ಒಮ್ಮೆ ನನ್ನ ಕೈಗೆ ಸಿಕ್ಕಲಿ, ಆ ಭಾವನ್ಗೆ ಏನು ಮಾಡ್ತೀನಿ, ಬ್ಲ್ಯಾಕ್ ಮೇಲ್ ಮಾಡೋ ಸೀನೇ ಇಲ್ಲ, ಡೈರೆಕ್ಟಾಗಿ ಅತ್ತೆ ಹತ್ರ ತೊಗೊಂಡೋಗಿ ಕೊಟ್ಬಿಡ್ತೀನಿ ಆ ಫೋನ್ನ. ಅತ್ತೆ ಹತ್ರ ಕೊಡ್ತಿದ್ದಾಗೆ ಅತ್ತೆನೇ ಎಲ್ಲನೂ ನೋಡ್ಕೊಂಡ್ಬಿಡ್ತಾರೆ, ಏನು ಎಂತು ಅಂತ ಅವರು ಎಲ್ಲನೂ ಸರಿಯಾದ ಹಾದಿಗೆ ತರ್ತಾರೆ ಅಂತ ಅನ್ಕೋತಿದ್ದಾಳೆ. ಈ ಕಡೆ ಮಹೇಶ್ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಸೆಂಡ್ ಮಾಡ್ತಾರೆ. ಆ ವಿಡಿಯೋನ ನೋಡ್ತಿದ್ದಾಗೆ ತಾಂಡವ್ ಗಾಬರಿ ಆಗ್ತಾನೆ, ಬಿಕಾಸ್ ಅವನ ಶ್ರೇಷ್ಠ ವಿಡಿಯೋ ಇದೆ. ಆ ವಿಡಿಯೋನ ನೋಡಿದೆ ಶ್ರೇಷ್ಠ ಮಹೇಶ್ ಹತ್ರ ನಮ್ಮ ವಿಡಿಯೋ ಇದೆ ಅಂತ ಹೇಳ್ತಾನೆ, ಗಾಬರಿ ಆಗ್ತಾನೆ. ಈ ಕಡೆ ಮಹೇಶ್ ಕಾಲ್ ರಿಸೀವ್ ಮಾಡಿ, ನನಗೆ ಈ ಜಾಗಕ್ಕೆ ಬಂದು ದುಡ್ಡು ತಂದ್ಕೊಡ್ಬೇಕು, ಎಲ್ಲ ವಿಡಿಯೋ ಏನು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರುತ್ತೆ ಅಂತದ್ದಾಗೆ ಈ ಕಡೆ ತಾಂಡವ್ ಮಹೇಶ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದಾನೆ. ಅವ್ನು ಕೇಳಿರೋ ದುಡ್ಡು ಕೊಟ್ಟು ಆ ವಿಡಿಯೋನ ಕೊಡಿ ಅಂತ ಕೇಳ್ತಿದ್ದಾನೆ. ಮಹೇಶ್ ವಿಡಿಯೋನ ಕೊಡ್ತಾನ. ಜೊತೆಗೆ ಈ ಕಡೆ ದಾರಿಲಿ ಬರಬೇಕಿದ್ರೆ ಬಾಬಾ ಎದುರಾಗ್ತಾರೆ. ಯಾಕಮ್ಮ ಹಿಂಗಿದೆಯಾ ಅಂದಾಗ, ಬೆಟ್ಟನೇ ತಲೆ ಮೇಲೆ ಬಂದಾಗಿದೆ ಅಂದಾಗ, ಸರಿಸು ಆ ಬೆಟ್ಟನ ಸರಿಸು, ಎಲ್ಲ ಕೂಡ ಕ್ಲಿಯರಾಗಿ ಕಾಣುತ್ತೆ, ಸುಮ್ಮನೆ ಹೆದರ್ಕೋಬೇಡ, ಧೈರ್ಯವಾಗಿ ಮುನ್ನುಗ್ಗು, ಏನಾಗಬೇಕು ಅದೇ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ, ನಿನಗೆಲ್ಲ ಕೂಡ ಕಾಣಿಸುತ್ತೆ, ಎಲ್ಲ ಸರಿ ಹೋಗುತ್ತೆ, ಧೃತಿಗೆಡಬೇಡ, ಧೈರ್ಯವಾಗಿ ಮುಂದೆ ಸಾಗು ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸುನಂದವ್ರ ಜೊತೆ ಕುಸುಮ ಅವರು ಪೂಜೆ ಮಾಡಬೇಕು, ಅನ್ನಪೂರ್ಣೇಶ್ವರಿ ಅನ್ನ ಸಂತರ್ಪಣೆ ಮಾಡಿದ್ರೆ ಒಳ್ಳೇದಾಗತ್ತೆ, ನಾಳೆ ಪೂಜೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದಾರೆ. ಈ ಕಡೆ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಕುಸುಮರು ಅದೇ ವಿಷಯ ಚರ್ಚೆ ಮಾಡ್ತಾರೆ. ಈ ಕಡೆ ಭಾಗ್ಯ ಅತ್ತೆಗೆ ಒಂದು EMI ವಿಷಯ ಹೇಳಬೇಕು ಅಂದ್ಕೊಂಡ್ರೆ, ಈ ಕಡೆ ನಾಳೆ ಪೂಜೆ ಇಟ್ಕೊಳ್ಳೋಣ, ಮನೆಗೆ 4 ಜನನ ಕರೆದು ಊಟ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತದಾಗೆ ಈ ಕಡೆ ಭಾಗ್ಯ ಪ್ಯಾನಿಕ್ ಆಗ್ತಿದ್ದಾಳೆ. ಯಾಕಮ್ಮ 30,000 ಆಗತ್ತೆ, ನಮಗೇನಂತ ಕಷ್ಟ ಬಂದಿಲ್ಲ ಅಂತಿದ್ದಾರೆ. ಆದರೆ ಈ ಕಡೆ ಅತ್ತೆಗೆ EMI ವಿಷಯ ಹೇಳೋದು ಕಷ್ಟ ಆಗ್ತದೆ. 45,000 ಅತ್ತೆಗೆ ಹೇಳಿದ್ರೆ ಏನು ಅನ್ಕೋಬೋದು, ಅವ್ರು ಎಲ್ಲಿಂದ ಹೊಂದಿಸ್ತಾರೆ. ಈಗ 30,000 ಕೊಟ್ಟು ಮನೆ ನಡೆಸಿ ಅಂತ ಹೇಳ್ತಿರೋದು ಹೆಚ್ಚು, ಏನಪ್ಪ ಮಾಡಲಿ ಆ EMIನ ಹೊಂದಿಸೋಕೆ ಅಂತ ಪ್ಯಾನಿಕ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ಫೈನಲಿ ಮನೇಲಿ ಪೂಜೆ ನಡೀತದೆ. ಪೂಜೆ ಸಂಭ್ರಮದಲ್ಲಿ ಭಾಗಿಯಾಗೋದು ಒಂದು ಕಡೆ ಆದರೆ, ಈ ಕಡೆ EMI ಕಾಟ ಮತ್ತೊಂದು ಕಡೆ. EMIನ ಪೇ ಮಾಡೋದಕ್ಕೆ ಭಾಗ್ಯ ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡೋ ಸಮಯ ಬಂದಿದೆ. ಹಾಗಿದ್ರೆ ಆ ನಿರ್ಧಾರನ ತೆಗೆದುಕೊಂಡೇ ಬಿಡ್ತಾಳ, ಮನೇಲಿ ಯಾರಿಗೂ ಹೇಳದೆ ಕೆಲಸಕ್ಕೆ ಹೋಗೋಕೆ ಮುಂದಾಗ್ತಾಳ. ಈ ಕಡೆ ತಾಂಡವ್ ಮತ್ತು ಮಹೇಶ್ ನಡುವೆ ನಡೀತಕ್ಕಂಥ ಆ ಒಂದು ವಿಚಾರ ಏನು, ಅವರ ಕೈಯಲ್ಲಿರೋ ಆ ಒಂದು ವಿಡಿಯೋ ತಾಂಡವ್ ಕೈ ಸೇರ್ಬಿಡತ್ತಾ. ಈ ಕಡೆ ಪೂಜಾಗೆ ಆ ಫೋನ್ ಸಿಕ್ಕಿ ಶ್ರೇಷ್ಠ ಲಾಕ್ ಆಗಿಬಿಡ್ತಾಳ. ಶ್ರೇಷ್ಠ ಆಚೆ ಬರ್ತಾಳ.
ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.